ಡೈರೆಕ್ಟ್ ಆಗಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಮ್ಮೆಲ್ಲ ಸ್ನೇಹಿತರಿಗೂ ನಾನು ಒಂದು ವಿಶೇಷ ಉಪಕರಣ ಇವತ್ತು ನಮ್ಮ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ರೈತರೊಬ್ಬರು ತಯಾರು ಮಾಡ್ಯಾರ. ಅವರು ಬಡಿತನ ಮಾಡ್ತಾರೆ ಮತ್ತು ಕಮ್ಮಾರಿಕೆ ಕೆಲಸನ ಮಾಡ್ತಾರೆ. ಅವರೇ ತಯಾರು ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಆ ಉಪಕರಣನ ಅವ್ರು ಮಾಡಿಕೊಡ್ತಾರೆ. ಈಗ ಅವರು ಮಾಡಿರೋಂಥ ಉಪಕರಣ ಎಂಥದ್ದು, ಅದು ಎದಕ್ಕೆ ಬರುತ್ತೆ ಅಂತಂತ ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರೇ? ಮಂಜುನಾಥ್ ಪಡಿಗೇರ್ ಅಂತ. ಬಡಿಗೇರಿ. ನಿಮ್ಮ ಊರ್ರೆ? ಬೆಟಗೇರಿ. ಬೆಟಗೇರಿ. ಈಗ ಈ ಉಪಕರಣ ತಯಾರು ಮಾಡಿರಲ್ಲ, ಇದು ಎದಕ್ಕೆ ಬರುತ್ತಾ ಸ್ವಲ್ಪ ನಮ್ಮ ರೈತರಿಗೆ ಸಂಪೂರ್ಣವಾಗಿ ಹೇಳ್ರಿ. ಇದು ಟ್ಯಾಕ್ಟ್ರಿ ಕುಂಟಿರಿ. ಟ್ಯಾಕ್ಟ್ರಿ ಕುಂಟಿ ಒಂದು ಕಬ್ಬಿನಾಗ ಹರಗಾಕ್ ಬರ್ತದ್ರಿ. ಇದು ಕಬ್ಬಿನಾಗ ಹರಗಕ್ಕಂದ್ರೆ 4 ಫೂಟ್ ಮಟ್ಟ ಹರಗಬಹುದು. ಇದು 4 ಫೂಟ್ ಎತ್ತರ ಆಗೋ ಮಟ್ಟಿಗೆ ಹರಗಬಹುದು. ಇದು ಕನಿಷ್ಠ 4 ಸಲ ಹರಗಬಹುದು ಕಬ್ಬಿನಾಗ. ಏನ್ರಿ? ಒಂದೇದು. ಎರಡನೇದು ಹತ್ತೆ ಹರಗಬಹುದು. ನೆಕ್ಸ್ಟ್ ಏನ್ರಿ ಅಲ್ಲಿವ್ರಿಗೆ ಈಗ 4 ಸರಿ ಹರಗಕ್ಕ ಎಷ್ಟು ಉಳಿತಾಯ ಆಗತ್ತೆ ರೈತರಿಗೆ? ಎತ್ತಿಲ್ ಹರಗಿದ್ರ 1000 ರೂಪಾಯಿ ಒಂದು. 4 ಸರಿ ಅಂದ್ರೆ 4000 ಉಳಿತೈತಿ. 4000 ಉಳಿತೈತ್ರಿ. ಓಡ್ ಬಿಡ್ಲಿಕ್ಕೆ ಬರ್ತಾ ಅದು 1000 ಉಳಿತೈತಿ. ಒಂದು ಉಳಿತೈತ್ರಿ. 5000 ಉಳಿತೈತಿ. 5000 ಉಳಿತೈತಿ. ಕಬ್ಬಿನಾಗ ಹರಗಿದ್ರ 5000 ರೂಪಾಯಿ ಉಳಿತೈತಿ ಒಂದು ಸಲ ಹರಗಿದ್ರ. ಮತ್ತ ಅದರಿಂದ ಯತ್ನ ಇವ್ರು ಇರ್ತಾರೆ ಅವ್ರಿಗೆ 250 ರೂಪಾಯಿ ಸರ್. ನೀವು 2 ಎಕರೆ ಕನಿಷ್ಠ ಒಂದು 6 ರಿಂದ 8 ಸಾವಿರ ಉಳಿಸ್ಬೋದು. ಉಳಿಸ್ಬೋದು. ಈಗ ಮತ್ತೆ ಬೇರೆ ಬೆಳೆ ಬೇರೆ ಕಬ್ಬಿನ ಇದ್ರಾಗ ಹತ್ತೆಗೆ ಹರಗಬಹುದು. ಹತ್ತಿಗೂ ನೀವು 5000 ಉಳಿಸ್ಬೋದು. ಮತ್ತೆ ಇದು 3 ಫೂಟ್ ಮಟ್ಟ ಕಬ್ಬಿನ ಹತ್ತೆಗೆ ಹರಗಬಹುದು. ಆದ್ರೆ ಇದು 4 ಸಲ ಹರಗಬಹುದು. ಹತ್ತೆಗೆ ಯಾವ್ದು ಸಮಸ್ಯೆ ಇಲ್ಲ. ಬೀಜ ಈ ಗಿಡ ಏನಾಗಲ್ಲ. ಆ ರೀತಿ ಹರಗಬಹುದು. ಎರಡನೇದು ಮೆಣಸಿ ಗಿಡದಾಗ ಹರಗಬಹುದು. ಮೆಣಸಿ ಗಿಡದಾಗ ಹರಿದ್ರೆ 4 ಸಲ ಹರಗಬಹುದು. ಹತ್ತಿ ಆಯ್ತು, ಮೆಣಸಿನ್ಕಾಯಿ ಆಯ್ತು, ಕಬ್ಬ ಆಯ್ತು, ಮತ್ತೆ ಹೊಳ್ಳಿ ತೊಗರಿಯಾಗ ಹರಗಬಹುದು. ತೊಗರಿಯಾಗ ಹರಗಬಹುದು. ತೊಗರಿಯಾಗನ 4 ಸಲ ಈ 3 ಫೂಟ್ ಮಟ್ಟ ತೊಗರಿಯಾಗನ ಯಾವ್ದು ತೊಂದ್ರೆ ಇಲ್ಲ. ಬೀಜ ಗಿಡ ಏನಾಗಲ್ಲ. ಕುಂಟಿ ಸೈಜ್ ಏನ್ ಮಾಡಿರಿ? ಈಗ ಈ ಕುಂಟಿ ಹೇಳ್ರಿ. ಈಗ ಮತ್ತೆ ಕುಂಟಿ 7 ಫೂಟ್ ಸೈಜ್ ಐತ್ರಿ. ಇದು ಅಗಲ ಉದ್ದ 7 ಫೂಟ್, 3 ಫೂಟ್ 13 ಇಂಚು ಅಂತರ. ಸಾಲಿಂದ ಸಾಲಿಗೆ 2 ಸಾಲಿನಾಗ ಬರ್ತೈತ್ರಿ. ಇದು 2 ಸಾಲಿಗೆ ಕುಂಟಿ ಬರ್ತೈತಿ. 2 ಸಾಲ 2 ಸಾಲಿಗೆ ಬರ್ತೈತಿ ಕುಂಟಿ. ನಡಕ್ ಇಷ್ಟೆಲ್ಲ ಗ್ಯಾಪ್ ಇರ್ತೈತಿ. ಇದ ನಡಕ್ ಸಾಲಿನಾಗ ಪಾಸ್ ಆಗತ್ತ. ಅದು ಅಲ್ಲಿ ಸಾಲಿನ ಪಾಸ್ ಆಗುತ್ತೆ. ಈಗ ಇದೇ ಐತಲ್ಲ ಸಾಲಿನ ಸಾಲ ಅಂದ್ರೆ ಎಷ್ಟು? ಸಾಲಿಂದ ಸಾಲಿಗೆ 2.5 ಫೂಟ್ ಕೂಡ ಇರ್ತೈತ್ರಿ. 2.5 ಫೂಟ್ 3 ಫೂಟ್ ಸಾಲ ಇರ್ತೈತಿ. ಫಸ್ಟ್ 3 ಫೂಟ್ ಸಾಲಿಗೆ 2.5 ಫೂಟ್ ಕೂಡ ಮಾಡಬಹುದು. 24 ಇಂಚ್ ಕೂಡ ಮಾಡಬಹುದು. ಅಂತವು 2.5 ಫೂಟ್ ಎರಡು ಕೂಡ ಸೆಟ್ ಮಾಡಬಹುದು. 2 ಸೆಟ್ ಮಾಡಬಹುದು. ಈಗ ಒಂದೇ ದಿನಕ್ಕೆ ನೀವೇನ್ ಮಾಡಿ ಒಂದು ಕುಂಟು ಬದಲಿ 2 ಕಡೆನೂ ಹೋಗುತ್ತೆ. 2 ಕಡೆ ಹೋಗುತ್ತೆ. 2 ಸಾಲಿನಾಗ ಹರಗಬಹುದು. ಯಾವ್ದು ತೊಂದ್ರೆ ಇಲ್ಲ. ಗಿಡ ಏನಾಗಲ್ಲ. ಇದು ನಮ್ಮ ರೈತರಿಗೆ ಕೊಡ್ಬೇಕಂದ್ರ ನಿಮ್ ಕಡೆ ಬಂದ್ರ ಎಷ್ಟು ದುಡ್ಡು ಕೊಟ್ಟು ನಾವು ಖರೀದಿ ಮಾಡ್ಬೇಕಾಗುತ್ತೆ? ಇದು 20,000 ರೂಪಾಯಿ ಬೀಳುತ್ತೆ ಖರ್ಚು. ಇದು 20,000 ಖರ್ಚು ವೆಚ್ಚ 20,000 ರೂಪಾಯಿ ಬರ್ತದೆ. ಆಮೇಲೆ ಎರಡನೇದು ಗೊಬ್ಬರ ಬಿತ್ತಬಹುದು. ಇದು 2 ಶೆಡ್ ಮತ್ತೆ ಹೆಚ್ಚಿನ ಮತ್ತೆ ಬರೀ ಹರಗದಲ್ಲ ಓಡ್ ಬಿಡೋದಲ್ಲ ಮತ್ತೆ ಬಿತ್ತನೆ ಮಾಡಕ್ ಯಾವ ತರ ಗೊಬ್ಬರ ಬಿತ್ತಬಹುದು. ಇದೇನು ಇಲ್ಲಿ ಶೆಡ್? ಇಲ್ಲಿ 2 ಶೆಡ್ಡಿ ಸೆಟ್ ಮಾಡ್ತೀವ್ರಿ. 2 ಶೆಡ್ಡಿ ಸೆಟ್ ಮಾಡಿದ್ರೆ 2 ತಾಳಿಗೆ 1 ಶೆಡ್ಡಿ, 2 ತಾಳಿಗೆ 1 ಶೆಡ್ಡಿ. ಆಮೇಲೆ ಸಜ್ಜಿ ಬಿತ್ತಬಹುದು. ತಾಳಿಗೆ ಒಂದು ಇದು ಬರ್ತೀರಿ, ಆ ಕಡೆ 2 ತಾಳಿಗೆ ಹೂ ಬರ್ತೀರಿ. ಅದರಲ್ಲೇ ನೀವು ಸಜ್ಜಿ ಬಿತ್ತಬಹುದು. ಈ ಕೂಡ ಬಿಚ್ಚಿಗೆದು ಇದಕ್ಕೆ ಭತ್ತ ಹಾಕಿಣದು 2 ಸಾಲ ಸಜ್ಜಿ ಬಿತ್ತಬಹುದು. 2 ಸಾಲ ಸಜ್ಜಿ ಆಯ್ತ್ರಿ. ಗೊಬ್ಬರ ಬಿತ್ತಬಹುದು. ಈಗ ಇದು ಇಷ್ಟೆಲ್ಲ ಮಲ್ಟಿ ಇರೋದ್ರಿಂದ ಇದು ಎಲ್ಲಾ ರೈತರು ನಿಮ್ ಕಡೆ ಬಂದ್ ಕೇಳಿದ್ರೆ ನೀವು ಮಾಡ್ಕೊಡ್ತೀರಿ. ಈಗ ನಿಮ್ಮ ಫೋನ್ ನಂಬರ್ ಹೇಳ್ರಿ. ಈಗ ಈ ಕುಂಟಿ ಬೇಕಂತ ಯಾರಾದ್ರೂ ರೈತರು ಬೇಕಂದ್ರೆ ನೀವು ಈ ಮಂಜುನಾಥ ಸಂಪರ್ಕಿಸ್ಬೋದು. ಅವ್ರ ಫೋನ್ ನಂಬರ್ ರೀ 7090996582. ಈ ನಂಬರ್ ಸಂಪರ್ಕ ಮಾಡಿದ್ರೆ ನೀವು ಮಾಡ್ಕೊಡ್ತೀರಿ. ಮತ್ತೆ ನೀವೇನು ಹೇಳ್ತೀರಿ ರೈತರಿಗೆ? ಇದು ಇದರಿಂದ ಉಪಯೋಗ ಭಾಳ ಖರ್ಚು ಉಳಿಸ್ಬೋದು ಅಂತ ಮಾಡ್ತೀರಿ. ಖರ್ಚು ಉಳಿಸ್ಬೋದು. ಇದು ನೀವೇನಾದ್ರು ಸಬ್ಸಿಡಿ ಮುಖಾಂತರ ಏನಾದ್ರು ಸರ್ಕಾರದ ಸಹಾಯಧನ ನಿಮಗೆ ಮಾಡ್ತೀವಿ? ಅವ್ರು ಕೊಟ್ರ ಮಾಡ್ತೀರಿ, ಮಾಡಿ ನಿಮ್ಗೆ ಕೊಡ್ತೀರಿ. ಸ್ನೇಹಿತರೆ, ಇದು ನಮ್ಮ ರೈತರಿಗೆ ಉಪಯೋಗ ಅಂತ ಒಂದು ಉಪಕರಣ. ಈ ಉಪಕರಣನ ಎಲ್ಲ ಖರೀದಿ ಮಾಡ್ರಿ. ಈ ವಿಡಿಯೋ ನಿಮಗೆ ಬೇಕಂದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಕ್ಕೆ ಹೋಗೋದ ಇವರಿಂದ ಇದು ಭಾಳ ಬೆಸ್ಟ್ ಆಗೈತೆ. ಇದು ಮತ್ತು ಕಾರ್ ತಗೊಂಡೋಗಿವೆ. ಇದು ಎಲ್ಲಿ ತಯಾರಾಗಿತ್ತು ಅಂದ್ರೆ ಮುದುಗಲ